ಎಚ್.ಎಸ್. ಗೋವಿಂದಗೌಡ ಅಂತ ಶ್ರೀ ಎಚ್.ಎನ್. ನಂಜೇಗೌಡರವರು ಧೀಮಂತ ಧುರೀಣ ಸಂಸ್ಮರಣ ಗ್ರಂಥದ ಸಂಪಾದಕ. ಅನೇಕ ಲೇಖನಗಳ ಸಂಗ್ರಹ ಈ ಸಂಸ್ಮರಣ ಗ್ರಂಥದಲ್ಲಿ ಇದೆ. ನಮಗೆ ಎಚ್.ಎನ್. ನಂಜೇಗೌಡರು ಅಂದರೆ ನಮಗೇನು ಇಡೀ ನಾಡಿಗೆ ಪ್ರಸಿದ್ಧವಾದಂಥ ಹೆಸರು. ಯಾಕೆಂದ್ರೆ ನಮ್ಮ ಸಮಕಾಲೀನರ ಹತ್ರ ಹೋಗಿ ನೀವು ಯಾವ ಊರಿನವರು ಅಂತ ಕೇಳಿದ್ರೆ ಎಚ್.ಎನ್. ನಂಜೇಗೌಡರು ಊರಿನವರು ಅಂತ ಹೇಳಿದ್ರೆ ಸಾಕು, ಓ ಆ ನೀರಾವರಿ ಮನುಷ್ಯನ, ನೀರಾವರಿ ತೆಗ್ದಿರ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರೆ ನಮಗೆ ಹೆಮ್ಮೆ ಅನ್ನಿಸುತ್ತೆ. ಹಾಗಾಗಿ ನಂಜೇಗೌಡರ ಒಂದು ಸೇವೆ ನೀರಾವರಿಯಲ್ಲಿ ತಜ್ಞತೆಯಲ್ಲಿ ಮೀರಿಸತಕ್ಕಂತಹ ವ್ಯಕ್ತಿ ಇರಲಿಲ್ಲ. ಅವರು 2008ರಲ್ಲಿ ನಿಧನರಾದರು. ಇಲ್ಲಿಗೆ 16 ವರ್ಷ ಕಳೆದಿದೆ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ದಿಗ್ಗಜರನ್ನ ಸಾಧಕರನ್ನ ನಾವು ನೆನೆಸ್ಕೋಬೇಕಾದ್ರೆ ವರ್ಷ ನಾವು ನೆನೆಸ್ಕೋತೀವಿ, ಸ್ಮರಣೆ ಮಾಡ್ಕೋತೀವಿ. ಆದರೆ ಈಗ 16 ವರ್ಷಗಳ ನಂತರ ಅವರ ಒಂದು ಸಂಸ್ಮರಣೆಯನ್ನು ಮಾಡ್ತಾ ಇರೋದು ನಮಗೆಲ್ಲ ತುಂಬಾ ಹೆಮ್ಮೆ. ಹಾಗಾಗಿ ನಂಜೇಗೌಡರು ತಮಗೆಲ್ಲ ಗೊತ್ತೇ ಇದೆ, 1962ರಿಂದ 71ವರೆಗೆ, 72ರಿಂದ 78ವರೆಗೆ ಅರಕೂರು ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿದ್ದರು. ಹಾಗೆ 1994ರಿಂದ 99ವರೆಗೆ ಬಸವನಗುಡಿಯಲ್ಲಿ ಬಿಜೆಪಿಯಿಂದ ಸದಸ್ಯರಾಗಿದ್ದರು. 80ರಿಂದ 89ವರೆಗೆ 2 ಟರ್ಮ್ ಅವರು ಲೋಕಸಭಾ ಸದಸ್ಯರಾಗಿ ಸೇವೆಯನ್ನ ಮಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ. ನಂಜೇಗೌಡರು ಅಂದ್ರೆ ಬೋಫಾರ್ಸ್ ಅಂತ ಕೇಳಿದ ತಕ್ಷಣ ಆ ಬೋಫಾರ್ಸ್ ಬಗ್ಗೆ ಇಂದಿರಾ ಗಾಂಧಿ ಅವರಿಗೆ ಇಂಥ ಗುಡುಗಿದಂತಹ ಗೌಡರು ಅಂದ್ರೆ ನಂಜೇಗೌಡರವರು. ಆ ದಿಸೆಯಿಂದ ನಂಜೇಗೌಡರು ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಪ್ರಸಿದ್ಧಿ ಹೊಂದಿದ್ದಾರೆ. ಅಂತಹವರ ಒಂದು ಸ್ಮರಣೆಯನ್ನ, ಅಂತಹ ಒಂದು ದಿಗ್ಗಜರ, ಅಂತಹ ಒಂದು ಸಾಧಕರ ಸೇವೆಯನ್ನ ಮಾಡಿರ್ತಕ್ಕಂತಹ ಎಚ್.ಎನ್. ನಂಜೇಗೌಡರ ಸಂಸ್ಮರಣ ಗ್ರಂಥವನ್ನ ನಾವೆಲ್ಲ ತರ್ತಾ ಇದ್ದೇವೆ. ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ಸಂಸ್ಮರಣೆಯನ್ನು ಮಾಡತಕ್ಕಂತಹ ಉಪಕಾರದಲ್ಲಿ ತಾವೆಲ್ಲ ಭಾಗವಹಿಸಿ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.